ಎಲ್ಲ ಕೆಲಸಗಳಿಗೆ ಯಾವ್ದು ಏನ್ ಕರೆದ್ರು ಆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಹೆಂಡತಿ ಸುಮಾರು ಟೈಮಿಂದ ಅವರಿಗೆ ಜಗಳ ಆಗ್ತಾ ಇದ್ದಿದ್ದು ಅಕ್ಕಪಕ್ಕದವರೆಲ್ಲ ಮಾತಾಡ್ಕೊಳ್ತಾರೆ. ಆಮೇಲೆ ಒಂದ್ಸರಿ ಎಲ್ಲಿಗೂ ಎಲ್ಲ ಟ್ರೈ ಮಾಡಿದ್ದಾನೆ. ರಾಜು ಅಂತಕ್ಕಂಥವ್ರು ಒಬ್ಬರು ಶಿವಮೊಗ್ಗ ಕಡೆದವರು, ಅವ್ರ ಜೊತೆ ಅವ್ರದ್ದು ಒಡನಾಟ ಇರುತ್ತೆ, ಕಮಲಾ ಅಂತಕ್ಕಂಥವ್ರದ್ದು. ಅದ್ರ ಜೊತೆಗೆ ಅವ್ರಿಗೆ ಮಾತಾಡಿ, ಕಮಲಾ ಅವರು ಶಿವರಾಜ್ ಅವ್ರ ಜೊತೆ ಮಾತಾಡಿ ಈ ಥರ ಒಂದು ಗಂಡನನ್ನ ಮಾಡಬೇಕು ಅಂತಕ್ಕಂಥ ಒಂದು ಪ್ಲ್ಯಾನ್ ಮಾಡ್ತಾರೆ. ಅಲ್ಲಿ ಡ್ರಿಂಕ್ಸ್ ತಗೊಂಡು ಕುರುಗುಂದ ಅಂತಕ್ಕಂಥ ಒಂದು ವಿಲೇಜ್ ಬಸ್ ಸ್ಟ್ಯಾಂಡಲ್ಲಿ ಕೂತು ಕುಡಿತಾರೆ, ಥ್ರಾಟ್ಲಿಂಗ್ ಮಾಡ್ತಾರೆ, ಆಮೇಲೆ ಸ್ಮಾದರಿಂಗ್ ಮಾಡ್ತಾರೆ, ಕುತ್ತಿಗೆಯನ್ನು ಹೆಚ್ಚಿ ಮತ್ತೆ ಮೂಗನ್ನು ಗಟ್ಟಿ ಹಿಡಿತಾರೆ. ಪತ್ನಿಯೇ ತನ್ನ ಪ್ರಿಯಕರನ ಜೊತೆ ಸೇರಿಕೊಂಡು ಪತಿಯನ್ನ ಕೊಲೆ ಮಾಡಿದಂತಹ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಕಡುಹಿನಬೈಲು ಗ್ರಾಮದ ಕರುಗುಂದ ಬಸ್ ನಿಲ್ದಾಣದ ಸಮೀಪ ನಡೆದಿದೆ. ಸುದರ್ಶನ್ ಕೊಲೆಯಾದಂತಹ ವ್ಯಕ್ತಿ ಅವರ ಪತ್ನಿ ಕಮಲಾ ಎಂಬಾಕೆ ತನ್ನ ಪ್ರಿಯಕರನ ಜೊತೆ ಸೇರಿಕೊಂಡು ಸುದರ್ಶನ್ ಅವರನ್ನ ಕೊಲೆ ಮಾಡಿದ್ದಾಳೆ. ಈ ಒಂದು ಕೊಲೆಗೆ ಕಮಲಾ ಅನೈತಿಕ ಸಂಬಂಧವೇ ಕಾರಣ ಅನ್ನೋದು ತನಿಖೆಯಿಂದ ಬಯಲಾಗಿದೆ. ಇನ್ನು ಕೊಲೆಯಾದಂತಹ ಸುದರ್ಶನ್ ಅವರನ್ನ ಕಮಲಾ 10 ವರ್ಷದ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ಲು. 2 ಮಕ್ಕಳಿದ್ದಾರೆ. ಗಂಡ ಸುದರ್ಶನ್ ಅವರು ತರಕಾರಿ ಮಾರ್ಕೊಂಡು ಜೀವನವನ್ನ ನಡೆಸ್ತಾ ಇದ್ರೆ, ಪತ್ನಿ ಕಮಲಾ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಎಲ್ಲವೂ ಚೆನ್ನಾಗಿತ್ತು. ಈ ಮಧ್ಯೆ ಕಮಲಾಗೆ ಶಿವಮೊಗ್ಗ ಮೂಲದ ಶಿವರಾಜ್ ಅನ್ನೋತನ ಪರಿಚಯ ಆಗಿದೆ. ಇಬ್ಬರು ಪ್ರೀತಿಯಲ್ಲಿ ಬಿದ್ದಿದ್ದಾರೆ. ಆ ಬಳಿಕ ಕಮಲಾ ಪತಿಯಿಂದ ಹೇಗಾದ್ರೂ ಅಂತರವನ್ನ ಕಾಯ್ದುಕೊಳ್ಬೇಕು ಅಂತ ನಿರ್ಧರಿಸಿದ್ದಾಳೆ. ತಮ್ಮ ಪ್ರೀತಿಗೆ ಪತಿ ಸುದರ್ಶನ್ ಅಡ್ಡ ಆಗ್ತಾ ಇದ್ದಾರೆ ಅಂತ ಯೋಚಿಸಿ ಈತನನ್ನ ಕೊಲೆ ಮಾಡಿದ್ರೆ ನಮ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಲ್ಲ ಅಂತ ಪ್ರಿಯಕರ ಶಿವರಾಜ್ ಜೊತೆ ಮಾತನಾಡಿ ಪ್ಲಾನ್ ಅನ್ನ ರೂಪಿಸಿದ್ದಾಳೆ ಕಮಲಾ. ಅದರಂತೆ ಶಿವರಾಜ್ ಹಾಗೂ ಕಮಲಾ ಒಂದಷ್ಟು ಪ್ಲಾನ್ ಮಾಡಿ ಶಿವರಾಜ್ ತನ್ನ 2 ಗೆಳೆಯರನ್ನ ಸೇರಿಸಿಕೊಂಡು ಸುದರ್ಶನ್ ಕೊಲೆಗೆ ಸ್ಕೆಚ್ ಅನ್ನ ರೂಪಿಸಿದ್ದಾರೆ. ಅದರಂತೆ ಶಿವರಾಜ್ ಸುದರ್ಶನ್ ಅವರನ್ನ ಎನ್ಆರ್ಪುರದ ಕುರುಗುಂದ ಬಸ್ ನಿಲ್ದಾಣದ ಬಳಿ ಕರ್ಕೊಂಡು ಬಂದು ಅಲ್ಲಿ ಚೆನ್ನಾಗಿ ಎಣ್ಣೆ ಕುಡಿಸಿದ್ದಾರೆ. ಎಣ್ಣೆಯಲ್ಲಿ ನಿದ್ರೆ ಮಾತ್ರೆ ಕೂಡ ಬೆರೆಸಿದ್ದಾರೆ. ಮತ್ತು ಏರ್ತಾ ಇದ್ದಂತೆ ಸುದರ್ಶನ್ ನಿದ್ದೆಗೆ ಜಾರಿದ್ದಾರೆ. ಈ ವೇಳೆ ಕಿರಾತಕರು ಅವರ ಕತ್ತನ್ನ ಹಿಸುಕಿ ಕೊಲೆ ಮಾಡಿದ್ದಾರೆ. ಬಳಿಕ ಹೆಣವನ್ನ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಇತ್ತ ಪತಿಯನ್ನ ಕೊಲೆ ಮಾಡಿಸಿ ಕಮಲಾ ಏನೂ ನಡೆದಿಲ್ಲ ಅನ್ನೋ ಹಾಗೆ ಎನ್ಆರ್ಪುರ ಪೊಲೀಸ್ ಠಾಣೆಗೆ ಹೋಗಿ ನನ್ನ ಪತಿ ಸುದರ್ಶನ್ ನಾಪತ್ತೆಯಾಗಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ದಾರೆ. ಅದರಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈ ವೇಳೆ ಪತ್ನಿಯ ನಾಟಕ ಬಯಲಾಗಿದೆ. ಈ ಒಂದು ಕೊಲೆಯ ಹಿಂದೆ ಪತ್ನಿಯೇ ಇದ್ದಾಳೆ ಅನ್ನೋ ವಿಚಾರ ಪೊಲೀಸರಿಗೆ ಗೊತ್ತಾಗಿದೆ. ಅದರಂತೆ ಪೊಲೀಸರು ಕಮಲಾನ್ನ ಬಂಧಿಸಿದ್ದಾರೆ. ಆ ಬಳಿಕ ಪ್ರಮುಖ ಆರೋಪಿ ಶಿವರಾಜ್ ಹಾಗೇನೆ ಆತನ ಸ್ನೇಹಿತರಾದ ಬಿಆರ್ ಹರೀಶ್, ಬಿಎಸ್ ಚೆನ್ನಕೇಶವ ಸೇರಿ ಒಟ್ಟು 4 ಜನ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಲ್ಲದೆ ಕೃತ್ಯಕ್ಕೆ ಬಳಸಿದಂತಹ ವ್ಯಾಗನರ್ ಕಾರನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಸದ್ಯ ಕಮಲಾ ಮಾಡಿದಂತಹ ಈ ಒಂದು ಕೆಲಸದಿಂದ 2 ಮಕ್ಕಳು ಅನಾಥರಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅತ್ತ ತಂದೆಯನ್ನ ಕೂಡ ಮಕ್ಕಳು ಕಳ್ಕೊಂಡಿದ್ದಾರೆ. ಇತ್ತೆ ತಾಯಿ ಮಾಡಬಾರದ ಕೆಲಸ ಮಾಡಿ ಜೈಲು ಸೇರಿದ್ದಾಳೆ. ಹಾಗಾಗಿ ಮಕ್ಕಳು ಇದೀಗ ಯಾರೂ ಇಲ್ಲದಂತೆ ಅನಾಥರಾಗಿದ್ದಾರೆ. ದಿನಾಂಕ 24/5/2025 ನಮ್ಮ ಎನ್ಆರ್ಪುರ ಪೊಲೀಸ್ ಠಾಣೆಯಲ್ಲಿ ಒಂದು 17/25 ಅಂತೇಳಿ ಒಂದು ಅನ್ಯಾಚುರಲ್ ಡೆತ್, ಸಸ್ಪಿಷಿಯಸ್ ಡೆತ್ ಅಂತ ಒಂದು ಪ್ರಕರಣ ದಾಖಲಾಗಿದೆ. ಇದಕ್ಕೆ ಫಿರ್ಯಾದಿಯನ್ನು ಕೊಟ್ಟಿರ್ತಕ್ಕಂಥವ್ರು, ದೂರನ್ನು ನೀಡಿರ್ತಕ್ಕಂಥವರು ಕಮಲಾ ಅಂಥೇಳಿ. ಅವರು ಅವರ ಹಸ್ಬೆಂಡ್ ಸುದರ್ಶನ್ ಅಂತಕ್ಕಂಥವ್ರದ್ದು ಈ ಥರ ಸಾವಾಗಿದೆ ಅಂಥೇಳಿ ಕೊಡ್ತಾರೆ. ಸೊ ಅದ್ರ ಮೇಲೆ ನಮ್ಮ ಆಫೀಸರ್ಸು ಜೊತೆಗೆ DSP ರವರು ಸಹಿತ ಇಮಿಡಿಯೇಟಾಗಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡ್ತಾರೆ. ನಮಗೆ ಅದು ಅಲ್ಲಿನೇ ನಮಗೆ ಅದು ಡೌಟ್ಫುಲ್ ಅನಿಸುತ್ತೆ, ಅದು ಈ ಥರ ಮರ್ಡರ್ ಇರ್ಬೋದು ಅಂಥೇಳಿ ಒಂದು ಸಂಶಯ ಬರುತ್ತೆ. ಅದ್ರ ಮೇಲೆ ನಾವು ಇಮಿಡಿಯೇಟಾಗಿ ಒಂದು 2 ತಂಡಗಳನ್ನು, ವಿಶೇಷ ತಂಡಗಳನ್ನು ನಮ್ಮ ಬಾಲಾಜಿ ಸಿಂಗ್ DSP ಕೊಪ್ಪಾರ ನೇತೃತ್ವದಲ್ಲಿ ರಚನೆ ಮಾಡಿ ತನಿಖೆಯನ್ನು ಕೈಗೊಂಡಾಗ ಅದು ನಮ್ಮ ತನಿಖೆಯಲ್ಲಿ ಬಂದಿರತಕ್ಕಂಥ ಮಾಹಿತಿ ಏನಂದರೆ, ಈಗ ಯಾರು ಸುದರ್ಶನ್ ಅಂತಕ್ಕಂಥವ್ರು ತೀರೋಗಿದ್ದಾರೆ, ಅಂದರೆ ಯಾರ್ದು ಮರ್ಡರ್ ಆಗಿದೆ, ಅವ್ರದ್ದು ಹೆಂಡತಿ ಕಮಲಾ ಅಂತಕ್ಕಂಥವರು ಸುಮಾರು 10 ವರ್ಷಗಳ ಹಿಂದೆ ಇವ್ರದ್ದು ಮದುವೆ ಆಗಿರುತ್ತೆ. 2 ಮಕ್ಕಳು ಇರ್ತಾರೆ ಇವರಿಗೆ. ಸೊ ಇವರು ಇತ್ತೀಚೆಗೆ ಸ್ವಲ್ಪ ಈ ಗಂಡ ಕುಡಿತಾ ಇದ್ದಾನೆ ಅಂತಕ್ಕಂಥದ್ದು ಅವ್ರದ್ದು ಒಂದು ಇಶ್ಯೂ ಇರುತ್ತೆ. ಅದ್ರ ಜೊತೆಗೆ ಇವ್ರದ್ದು ಶಿವರಾಜು ಅಂತಕ್ಕಂಥವ್ರು ಒಬ್ಬರು ಶಿವಮೊಗ್ಗ ಕಡೆದವರು, ಅವ್ರ ಜೊತೆ ಅವ್ರದ್ದು ಒಡನಾಟ ಇರುತ್ತೆ.
ಕಮಲಾ ಅಂತಕ್ಕಂಥವ್ರದ್ದು. ಅದ್ರ ಜೊತೆಗೆ ಅವರಿಗೆ ಮಾತಾಡಿ, ಕಮಲಾ ಅವರು ಶಿವರಾಜ್ ಅವ್ರ ಜೊತೆ ಮಾತಾಡಿ ಈ ಥರ ಒಂದು ಗಂಡನನ್ನು ಮರ್ಡರ್ ಮಾಡಬೇಕು ಅಂತಕ್ಕಂಥ ಅದೊಂದು ಪ್ಲ್ಯಾನ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಶಿವರಾಜ್ ಒಂದು ಫ್ರೆಂಡ್ಸು ಕೇಶವ ಮತ್ತು ಹರೀಶ್ ಅಂತಕ್ಕಂಥವ್ರದ್ದು ಹೆಲ್ಪ್ ತೊಗೋತಾರೆ. ಹೆಲ್ಪ್ ತೊಗೊಂಡು 23ನೇ ತಾರೀಕು ನಿದ್ದೆ ಮಾತ್ರೆಯನ್ನು ಪರ್ಚೇಸ್ ಮಾಡಿ ಅಲ್ಲಿ ಶಿವಮೊಗ್ಗದಲ್ಲಿ ಇಲ್ಲಿತ್ತು ಬಂದು ಅದು ನೀರಲ್ಲಿ ಹಾಕಿ ಇವನಿಗೆ ಅವರು ಶಿವರಾಜು ಮತ್ತು ಇವರು ಯಾರು ಹರೀಶ್ ಮತ್ತು ಕೇಶವ ಇದ್ದಾರೆ, ಇವರು ಪರಿಚಯ ಇರ್ತಾರೆ ಇವರಿಗೆ, ಸತ್ತವನಿಗೆ ಸುದರ್ಶನಿಗೆ. ಸೊ ಅವನಿಗೆ ಫೋನ್ ಮಾಡಿ ಕರ್ಕೊಂಡು ಹೋಗಿ ಒಂದು ವೈನ್ ಶಾಪಲ್ಲಿ ಡ್ರಿಂಕ್ಸ್ ತೊಗೊಂಡು ಕುರುಗುಂದ ಅಂತಕ್ಕಂಥ ಒಂದು ವಿಲೇಜ್ ಬಸ್ ಸ್ಟ್ಯಾಂಡಲ್ಲಿ ಕೂತು ಕುಡಿತಾರೆ. ಕುಡಿದಾದ್ಮೇಲೆ ಈ ಸುದರ್ಶನಿಗೆ ಸ್ವಲ್ಪ ಹೆಚ್ಚಿಗೆ ಕುಡಿಸ್ತಾರೆ. ಕುಡಿಸಿ ಆಮೇಲೆ ಈ ಏನು ನಿದ್ದೆ ಮಾತ್ರೆ ಇರುತ್ತೆ ಆ ನಿದ್ದೆ ಮಾತ್ರೆಯಲ್ಲೂ ಲಿಕ್ಕರನ್ನು ಹಾಕಿಬಿಟ್ಟು ಕುಡಿಸ್ತಾರೆ. ಕುಡಿಸಿದ ತಕ್ಷಣ ಸುದರ್ಶನ ಏನಾಗುತ್ತೆ, ಅವರು ಅನ್ಕಾನ್ಷಿಯಸ್ ಆಗ್ತಾರೆ. ಅನ್ಕಾನ್ಷಿಯಸ್ ಆದಮೇಲೆ ಇವರು ಅವ್ರದ್ದು ಥ್ರಾಟ್ಲಿಂಗ್ ಮಾಡ್ತಾರೆ, ಆಮೇಲೆ ಸ್ಮಾದ್ರಿಂಗ್ ಮಾಡ್ತಾರೆ, ಕುತ್ತಿಗೆಯನ್ನು ಹೆಚ್ಚಿಗೆ ಮತ್ತು ಮೂಗನ್ನು ಗಟ್ಟಿ ಹಿಡಿತಾರೆ. ಸೊ ಆ ಇದರಿಂದ ಏನಾಗುತ್ತೆ, ಅವರ ಸುದರ್ಶನ್ ಅವರ 2 ಕಿವಿಯಿಂದ ಸ್ವಲ್ಪ ಬ್ಲಡ್ ಬಂದಿರುತ್ತೆ, ಆಮೇಲೆ ಮೂಗು ಹತ್ರ ಸ್ವಲ್ಪ ಬ್ಲಡ್ ಬಂದಿರುತ್ತೆ. ಅದು ಬಿಟ್ಟರೆ ಮತ್ತು ಬೇರೆ ಥರದ್ದು ಇಂಜುರಿ ಮೇಲ್ನೋಟಕ್ಕೆ ಕಾಣ್ತಾ ಇರಲಿಲ್ಲ. ಸೊ ಇದನ್ನು ನಾವು ಈ ಥರ ಅದು ಕಂಡು ಬಂದಿದ್ದರಿಂದ ಅವ್ರನ್ನೆಲ್ಲರನ್ನೂ ಸೆಕ್ಯೂರ್ ಮಾಡಿ ವಿಚಾರಣೆ ಮಾಡಿದ ಮೇಲೆ ಇದೆಲ್ಲ ಆಗಿದೆ ಅಂತೇಳಿ ಅವರು ಒಪ್ಕೊಂಡಿದ್ದಾರೆ ಆರೋಪಿಗಳು. ಮತ್ತು ಅವರು ಎಲ್ಲಿ ಆ ಟ್ಯಾಬ್ಲೆಟ್ಸ್ಗಳನ್ನು ತಗೊಂಡ್ರು, ಮತ್ತು ಎಲ್ಲಿ ಅವರು ಪೆಟ್ರೋಲನ್ನು ಹಾಕ್ಕೊಂಡು ಯಾವ ವೈನ್ ಶಾಪಿಗೆ ಹೋಗಿದ್ರು, ಮತ್ತು ಎಲ್ಲಿ ಆ ಸಂಚನ್ನು ರೂಪಿಸಿದ್ರು ಅಂತಕ್ಕಂಥದ್ರ ಬಗ್ಗೆ ತನಿಖೆಯನ್ನು ನಾವು ಕೈಗೊಂಡಿದ್ದೀವಿ ಈಗ. ಸೊ 4 ಜನ ಯಾರು ಅವರ ಮಿಸ್ಸಸ್ಸು, ಈಗ ಮರ್ಡರ್ ಆಗಿರ್ತಕ್ಕಂಥ ಒಂದು ಮಿಸ್ಸಸ್ಸು ಕಮಲಾ, ಆಮೇಲೆ ಶಿವರಾಜು, ಹರೀಶು ಮತ್ತು ಕಿಶನ್, ಇವರೇನು 4 ಜನ ಇದ್ದಾರೆ. ಇವ್ರು 4 ಜನನೂ ನಾವು ಅದು ಅಫೆನ್ಸ್ ಆಗಿ 24 ಗಂಟೆ ಒಳಗಡೆ ಅದು ಅನ್ಯಾಚುರಲ್ ಡೆತ್ತಿಗೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರೂ ಸಹಿತ ಅದರಲ್ಲಿ ವಿಶೇಷ ತಂಡಗಳು ತುಂಬ ಅತ್ಯುತ್ತಮವಾಗಿ ಕೆಲಸ ಮಾಡಿ ಅದನ್ನು ಪತ್ತೆ ಹಚ್ಚಿ ಅವ್ರನ್ನ ಸೆಕ್ಯೂರ್ ಮಾಡಿ ಈಗ ತನಿಖೆ ನಮ್ಮ NR-ಪುರ ಇನ್ಸ್ಪೆಕ್ಟರು ಕೈಗೊಂಡಿದ್ದಾರೆ. ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ನಾವು ಒಪ್ಪಿಸ್ತಾ ಇದ್ದೇವೆ. ಈಗ ಇನ್ನೂ ಮುಂದಿನ ತನಿಖೆ ನಡೀತದೆ. ತನಿಖೆ ನಡೆದ್ಬಿಟ್ಟು ಅದನ್ನು ನಮ್ಮ ಮುಂದೆ ಇದು ಮಾಡ್ತೀವಿ. ಈ ಥರ ಯಾವುದಾದ್ರು ಸಸ್ಪಿಷಿಯಸ್ ಡೆತ್ಸ್ ಅದು ಆದಾಗ ನಾವು ಈ ಥರ ವಿಶೇಷ ತಂಡಗಳನ್ನು ರಚನೆ ಮಾಡಿಕೊಂಡು ಅದನ್ನು ಪ್ರಕರಣ ಭೇದಿಸಲಿಕ್ಕೆ ಪ್ರಯತ್ನ ಪಡ್ತೀವಿ. ಇದರಲ್ಲಿ ನಮಗೆ ಭಾಳ ಬೇಗನೆ ರಿಸಲ್ಟ್ ಸಿಕ್ಕಿದೆ, ಈ ಥರ ಆಗಿದೆ ಅಂಥೇಳಿ. ಸೊ ಮುಂದಿನ ದಿನಗಳಲ್ಲಿ ಸಹಿತ ಸಾರ್ವಜನಿಕರ ಮನವಿ ಏನಂದರೆ, ಈ ಥರ ಯಾವುದಾದ್ರು ಸಸ್ಪಿಷಿಯಸ್ ಡೆತ್ ಆದರೆ ಅವ್ರಿಗೇನಾದರೂ ಮಾಹಿತಿ ಇರುತ್ತೆ, ಇಲಾಖೆಗೆ ಆ ಮಾಹಿತಿಯನ್ನು ಕೊಟ್ಟು ಸಹಕರಿಸಬೇಕಂತ ಕೇಳ್ಕೊತೀವಿ. ಈ ಸುದರ್ಶನ್ ಅವರ ಕೊಲೆ ಆಗಿರೋದು NR-ಪುರದಲ್ಲೆಲ್ಲ ತುಂಬ ಆತಂಕ ಆಗಿದೆ. ಪಟ್ಟಣದ ಪ್ರಮುಖ ಬೀದಿಯಲ್ಲೇ ಇದ್ದವರು, ಕಣಗಲ್ ಬೀದಿಯಲ್ಲಿ ಇಬ್ಬರು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡಿದವರು. ಅದರ ನಂತರ ಸುದರ್ಶನ್ ಕೆಲಸನ ಬಿಟ್ಟು ಒಂದು ಲೋಡ್ ಮಾಡೋದು, ಗಾಡಿಗಳಿಗೆ ಹೋಗೋದು, ಇದೆಲ್ಲ ಕೆಲಸ ಮಾಡ್ತಾ ಇದ್ದ. ಎಲ್ಲ ಕೆಲಸಗಳಿಗೆ ಯಾವುದೇ ಏನು ಕರೆದ್ರು ಆ ಕೆಲಸಕ್ಕೆ ಹೋಗ್ತಾ ಇದ್ದ. ಹೆಂಡತಿ ಸುಮಾರು ಟೈಮಿಂದ ಅವರಿಗೆ ಜಗಳ ಆಗ್ತಾ ಇದ್ದಿದ್ದು ಅಕ್ಕಪಕ್ಕದವರೆಲ್ಲ ಮಾತಾಡ್ಕೊಳ್ತಾರೆ. ಆಮೇಲೆ ಒಂದು ಸರಿ ಸುಸೈಡಿಗೂ ಎಲ್ಲ ಟ್ರೈ ಮಾಡಿದ್ದಾನೆ. ಏನಾಗುತ್ತೆ ಅಂದರೆ, ಹೆಂಡತಿ ಅನೈತಿಕ ಸಂಬಂಧ ಅಂದಿದ್ದ ಕೂಡಲೇ ಅವನಿಗೆ ಮಾನಸಿಕವಾಗಿ ಕೂಗ್ತಾನೆ, ಜಗಳ ಆಗುತ್ತೆ, ದಿನನಿತ್ಯ ಅವರಲ್ಲಿ ಗಲಾಟೆ ಆಗುತ್ತೆ, ಮಕ್ಕಳಲ್ಲೂ ಆತಂಕ ಉಂಟಾಗುತ್ತೆ. ಜೊತೆಗೆ ಅವನು ಕುಡಿತ ಚಟಕ್ಕೆ ಬಿದ್ದಿರೋದು ಸಹಜ. ಅದ್ರ ಜೊತೆಗೆ ಸಮಾಜ ನೋಡ್ತಾ ಇರುತ್ತೆ. ಆ ಹೆಣ್ಮಗಳು ಆಕರ್ಷಣೆ ಆಗಿರೋದು ಖಂಡಿತ. ಯಾಕಂತಂದರೆ ಶ್ರಮಜೀವಿ, ಅವರು ತಾಯಿ ಮಗಳು ಕೂಡ ಮೊದಲಿಂದ ಶ್ರಮಜೀವಿಗಳು. ಆದರೆ ಬಟ್ಟೆ ಅಂಗಡಿಗಳಲ್ಲಿ ಇದ್ದಾಗ ಒಬ್ರಿಗೊಬ್ಬರು ಸಂಪರ್ಕ ಆಗೋದು ಅದೆಲ್ಲ ಖಂಡಿತ ಆಕರ್ಷಣೆ ಆಗುತ್ತೆ. ಸಣ್ಣ ಸಂಬಳದಲ್ಲಿ ಬದುಕುವಂಥವ್ರು ಹೆಚ್ಚುವರಿ ದುಡ್ಡಿನ ಆಸೆ ಅಥವಾ ಅವನ ವ್ಯವಸ್ಥೆ ಅದರ ಮೇಲೆ ಆಗುತ್ತೆ. ಈ ಹೊರಗಡೆಯಿಂದ ಬಂದವರು, ಈಗ ಅವರು ಬಟ್ಟೆ ವ್ಯಾಪಾರದ ರಾಜಸ್ಥಾನಿಗಳು, ಅವರೇ ಏನಾಗುತ್ತೆ ಅಂತಂದರೆ ಅವರು ವ್ಯವಹಾರಕ್ಕೆ ಬಂದಿರ್ತಾರೆ. ಇಲ್ಲಿ ಸಿಕ್ಕಂಥ ಒಂದು ಅವಕಾಶವನ್ನು ದುರ್ಬಳಕೆ ಮಾಡಿಕೊಂಡು ಈ ರೀತಿಯ ಒಂದು ಕೊಲೆಯಲ್ಲಿ ಅಂತ್ಯ ಕಂಡಿದೆ. ಅದೊಂದು ಘಟನೆ ನಡೆದ ಸ್ಥಳ ಕೂಡ ಕರಗುಂದ ಅನ್ನೋ ಗ್ರಾಮದಲ್ಲಿ ರಸ್ತೆ ಸೈಡ್ನಲ್ಲಿರ್ತಕ್ಕಂಥ ಬಸ್ ಸ್ಟಾಪಲ್ಲಿ ನಡೆದಿದ್ದು. ಅಲ್ಲಿರ್ತಕ್ಕಂಥವ್ರು ಬೆಳಗ್ಗೆ ಮುಂಚೆನೇ ಫೋನ್ ಮಾಡಿದ್ರು, ಹಿಂಗೊಂದು ಶವ ಇದೆ ಯಾರ್ದು, ಕಣಗಲ್ ಬೀದಿಯವ್ರದ್ದು ಅಂತೇಳಿ. ಅಲ್ಲಿ ಒಂದು NM ಕಾಂತರಾಜ್ ಅಂತಿದ್ದಾರೆ, ಅವರೇ ಅಲ್ಲೆಲ್ಲ ಜನ ಸೇರಿಸಿ ಪೊಲೀಸ್ನವರಿಗೆ ಸಹಕಾರ ಮಾಡಿ ಆ್ಯಂಬುಲೆನ್ಸಿಗೆ ಆ ಬಾಡಿ ಕೂಡ ಹಾಕಿದ್ದು. ಒಟ್ಟಿನಲ್ಲಿ ಇಂಥದ್ದೆಲ್ಲ NR-ಪುರದ ಪಟ್ಟಣದಲ್ಲಿ ನಡೆದಿರಲಿಲ್ಲ. ಈ ಘಟನೆ ನಡೆದಿರೋದು ನಿಜವಾಗೂ ಆತಂಕ ಉಂಟು ಮಾಡಿದೆ. ಸಾಂಸಾರಿಕರ ಕುಟುಂಬಗಳೆಲ್ಲ ಸ್ವಲ್ಪ ಹೆದರ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಕಮಲಾ ಮತ್ತು ಸುದರ್ಶನ್ರವರ ಈ ರೀತಿಯ ಒಂದು ಸುದರ್ಶನ್ ಸಾವು ಆ ರೀತಿಯ ಮಹಿಳೆ ಹೌದಾ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಈ ರೀತಿ ಅನೈತಿಕ ಸಂಬಂಧಗಳು ಕೊಲೆಯಲ್ಲಿ ಅಂತ್ಯ ಕಾಣೋದು ಸಹಜ. ಇದು ನಮಗೆಲ್ಲ ನರಸಿಂಹರಾಜಪುರ ಜನತೆಗೆ ಆತಂಕ ತಂದಿದೆ. ಬಿಸಿಲ ಧಗೆ ಹೆಚ್ಚಾಗಿದೆ, ನೀರಿನ ಹಾಹಾಕಾರವೂ ಶುರುವಾಗಿದೆ. ಇನ್ನು ಕುಡಿಯೋ ನೀರಿನ ಬೆಲೆಯನ್ನ ಕೇಳಬೇಕಾಗಿಲ್ಲ. 20 ಲೀಟರ್ ಕ್ಯಾನ್ಗೆ 80-100 ರೂಪಾಯಿ ಅನ್ನೋ ಯೋಚನೆನ ಅಯ್ಯೋ ಆ ಚಿಂತೆ ಮಾಡಬೇಡಿ. 5 ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ. ಕೇವಲ 5 ರೂಪಾಯಿನ ಎಲ್ಲಿ ಸಿಗತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ, ಸೆಕೆಂಡ್ ಕ್ರಾಸ್, ಕಾಫಿ ಡೇ ಹಿಂಭಾಗ, ಜಯನಗರ, ಚಿಕ್ಕಮಗಳೂರು.
ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 7975105208 94493355563. ವಿಶೇಷ ಸೂಚನೆ, ಟ್ಯಾಂಕರ್ಗಳಿಗೂ ರಿಯಾಯಿತಿ ದರದಲ್ಲಿ ನೀರು ತುಂಬಿಸಿಕೊಡಲಾಗುತ್ತೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.